ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನ ಒಂದು ಒಳ್ಳೆ ಫೀಚರನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫೀಚರ್ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, 99% ಜನಕ್ಕೆ ಗೊತ್ತಿರಲ್ಲ. ಅದಕ್ಕಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಂತಂದರೆ, ಬೇರೆ ಬೇರೆ ಅಪ್ಲಿಕೇಶನ್ ಎಲ್ಲನೂ ನೀವು ಡಾರ್ಕ್ ಥೀಮ್ನಲ್ಲಿ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದರೆ ಇಲ್ಲೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಡಾರ್ಕ್ ಇದೆ. ಯೂಟ್ಯೂಬ್ ಆಯಿತು, ಮತ್ತು ಈಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ತೋರಿಸ್ತೀನಿ. ಇದು ಕೂಡ ಬ್ಲ್ಯಾಕಲ್ಲೇ ಬರ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಇದೇ ರೀತಿ ನೀವು ಏನಾದರೂ ಯೂಸ್ ಮಾಡಿದರೂ ಕೂಡ ಬ್ಲ್ಯಾಕಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರುತ್ತೆ. ನೋಡ್ತಾ ಇರೋ ಕ್ಯಾಲೆಂಡರ್ ಕೂಡ ಬ್ಲ್ಯಾಕ್ ಬ್ಯಾಕ್ಗ್ರೌಂಡೇ ಇದೆ. ಈ ಥರ ನೀವು ಭಾಳಷ್ಟು ಅಪ್ಲಿಕೇಶನ್ಸ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸೆಟ್ಟಿಂಗ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಸರ್ಚ್ನಲ್ಲಿ ಇಲ್ಲಿ ಡಾರ್ಕ್ ಅಂತೇಳಿ ಟೈಪ್ ಮಾಡಿದರೆ ಇಲ್ಲಿ ನೋಡಿ ಡಾರ್ಕ್ ಮೋಡ್ ಸೆಟ್ಟಿಂಗ್ಸ್ ಅಂತ ಬಂದಿದೆ. ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ. ಲೈಟ್ ಅಂದರೆ ವೈಟ್ ಕಲರ್ ಬರುತ್ತೆ, ಡಾರ್ಕ್ ಅಂದರೆ ಈ ಥರ ತೋರಿಸಿದ್ನಲ್ಲ ಆ ಥರ ಬ್ಲ್ಯಾಕ್ ಬರ್ತಾ ಇರುತ್ತೆ. ನೀವು ಡಾರ್ಕ್ ಸೆಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಎಲ್ಲ ಅಪ್ಲಿಕೇಶನ್ಸ್ ಡಾರ್ಕ್ ಥೀಮ್ನಲ್ಲಿ ಓಪನ್ ಆಗುತ್ತೆ. ಇದು ನಿಮಗೆ ಇಷ್ಟ ಆದರೆ ಯೂಸ್ ಮಾಡ್ಬೋದು. ಇಷ್ಟ ಆಗಲಿಲ್ಲ ಅಂತಂದರೆ ಸೇಮ್ ಮತ್ತೆ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಡಾರ್ಕ್ ಅಂತೇಳಿ ಟೈಪ್ ಮಾಡಿ ಡಾರ್ಕ್ ಥೀಮ್ ಮತ್ತು ಲೈಟ್ ಥೀಮ್ ಇರುತ್ತೆ, ಅದರಲ್ಲಿ ಲೈಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ್ಯಸ್ ಇಟ್ ಈಸ್ ವೈಟ್ ಕಲರಲ್ಲಿ ಬರುತ್ತೆ ಬ್ಯಾಕ್ಗ್ರೌಂಡು. ಯಾವುದು ಇಷ್ಟ ಆಗುತ್ತೋ ಆ ಒಂದು ಥೀಮ್ನ ನೀವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.